ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಅಕ್ಟೋಬರ್ 6ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಮ್ಯಾಕ್ಸಿಮ್ ಬುಟ್ಕೆವಿಶ್ ಅವರಿಗೆ ಯುರೋಪಿಯನ್ನರ ಅತ್ಯುನ್ನತ ಹಕ್ಕುಗಳ ಪ್ರಶಸ್ತಿ ವಾಕ್ಲಾವ್ ಹ್ಯಾವೆಲ್ ನೀಡಿ ಗೌರವಿಸಲಾಗಿದೆ. ಅವರು ಯಾವ ದೇಶಕ್ಕೆ ಸೇರಿದವರು? ಸರಿಯಾದಂತಹ ಉತ್ತರ ಉಕ್ರೇನ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಯಾವ ದೇಶದ ಪ್ರಧಾನಮಂತ್ರಿಯ ಆತ್ಮಚರಿತ್ರೆ ಐ ಆಮ್ ಜಾರ್ಜಿಯಾಗೆ ಮುನ್ನುಡಿ ಬರೆದಿದ್ದಾರೆ? ಸರಿಯಾದಂತಹ ಉತ್ತರ ಇಟಲಿ. ಇತ್ತೀಚೆಗೆ ವಿಶ್ವದ ಅತಿ ಎತ್ತರದ 2050 ಅಡಿ ಹುವಾಜಿಯಾಂಗ್ ಗ್ರ್ಯಾಂಡ್ ಕ್ಯಾನ್ಯನ್ ಸೇತುವೆ ಎಲ್ಲಿ ಉದ್ಘಾಟನೆಯಾಯಿತು? ಸರಿಯಾದಂತಹ ಉತ್ತರ ಚೀನಾ. ಇತ್ತೀಚೆಗೆ ಯಾವ ನಗರವು ಭಾರತದ ಮೊದಲ ಕೊಳಗೇರಿ ಮುಕ್ತ ಸ್ಲಮ್ ಫ್ರೀ ನಗರವಾಗುವ ಸಾಧನೆಯನ್ನು ಸಾಧಿಸಿದೆ? ಸರಿಯಾದಂತಹ ಉತ್ತರ ಚಂಡೀಗಢ. ಇತ್ತೀಚೆಗೆ ಯಾವ ರಾಜ್ಯದ ಬಾಲೋದ ಭಾರತದ ಮೊದಲ ಅಧಿಕೃತವಾಗಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯಾಗಿದೆ? ಸರಿಯಾದಂತಹ ಉತ್ತರ ಛತ್ತೀಸ್ಗಢ. ಇತ್ತೀಚೆಗೆ NCC ನ್ಯಾಷನಲ್ ಕೆಡೆಟ್ ಕೋರ್ಸ್ನ ಮಹಾನಿರ್ದೇಶಕ ಹುದ್ದೆಯನ್ನು ಯಾರು ವಹಿಸಿಕೊಂಡಿದ್ದಾರೆ? ಸರಿಯಾದಂತಹ ಉತ್ತರ ವೀರೇಂದ್ರ ವತ್ಸ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದಂತಹ ಉತ್ತರ ಅಕ್ಟೋಬರ್ 2. ಇತ್ತೀಚೆಗೆ ಯಾವ ರಾಜ್ಯದ ಬಾಂಧವಗಢ ಹುಲಿ ಅಭಯಾರಣ್ಯದಲ್ಲಿ ಆನೆಗಳ ಮೇಲ್ವಿಚಾರಣೆಗಾಗಿ ಗಜ್ ರಕ್ಷಕ್ ಆ್ಯಪ್ ಅನ್ನು ಪ್ರಾರಂಭಿಸಲಾಯಿತು? ಸರಿಯಾದಂತಹ ಉತ್ತರ ಮಧ್ಯಪ್ರದೇಶ. ಇತ್ತೀಚೆಗೆ 2025ರ ಟೈಮ್ 100 ನೆಕ್ಸ್ಟ್ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಕ್ರಿಕೆಟಿಗ ಯಾರು? ಸರಿಯಾದಂತಹ ಉತ್ತರ ಯಶಸ್ವಿ ಜೈಸ್ವಾಲ್. ಇತ್ತೀಚೆಗೆ ಯಾವ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯು ಗ್ಲೋಬಲ್ ನ್ಯೂಸ್ ನೆಟ್ವರ್ಕ್ನ 2025ರ ಜಾಗತಿಕ ಪ್ರವಾಸೋದ್ಯಮ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಸರಿಯಾದಂತಹ ಉತ್ತರ ಆಂಧ್ರಪ್ರದೇಶ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಘಟನೆಯ ಮಂಡಳಿಯ ಭಾಗ 2ಕ್ಕೆ ಮರು ಆಯ್ಕೆಯಾದವರು ಯಾರು? ಸರಿಯಾದಂತಹ ಉತ್ತರ ಭಾರತ. ಇತ್ತೀಚೆಗೆ ಜಿನಾಲಿ ಮೋದಿ ಅವರು 2025ರ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ UNEP ಯಂಗ್ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ಪಡೆದರು. ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಸರಿಯಾದಂತಹ ಉತ್ತರ ಮಹಾರಾಷ್ಟ್ರ. ಇತ್ತೀಚೆಗೆ ಸ್ಪೈಸ್ ಟೆಕ್ ಸ್ಟಾರ್ಟಪ್ ಅಗ್ನಿಕುಲ್ ಭಾರತದ ಮೊದಲ ರಾಕೆಟ್ 3 ಡೈಮೆನ್ಷನ್ 3D ಮುದ್ರಣ ಸೌಲಭ್ಯವನ್ನು ಎಲ್ಲಿ ಪ್ರಾರಂಭಿಸಿತು? ಸರಿಯಾದಂತಹ ಉತ್ತರ ಚೆನ್ನೈ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.